ಎಲ್ರಿಗೂ ನಮಸ್ಕಾರ. ಒಂದು ಹೂಕೋಸಿದೆ ನೋಡಿ, ಸೂಪರಾಗಿರೋ ಹೂಕೋಸು. ಇದನ್ನು ನಾನು ಅರ್ಧ ತಗೊಂಡು ಚೆನ್ನಾಗಿ ತೊಳೆದ್ಬಿಟ್ಟು ಬಿಸಿನೀರಲ್ಲಿ ತುರ್ಕೊತೀನಿ. ಇದನ್ನು ಕೀಮಾ ಥರ ಬಟಾಣಿ ಹಾಕಿ ಕೀಮಾ ಥರ ಹೂಕೋಸು ಪಲ್ಯ ಮಾಡ್ತೀನಿ. ಒಂದು ಕಪ್ ಬಟಾಣಿ ತೊಗೊಂಡಿದ್ದೀನಿ, 3 ಟೊಮೊಟೊ ಕಟ್ ಮಾಡಿಟ್ಟಿದ್ದೀನಿ, ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ, ಬೆಳ್ಳುಳ್ಳಿ, 2 ಈರುಳ್ಳಿ ಇಷ್ಟು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ತೊಳೆದ್ಬಿಟ್ಟು ಚೆನ್ನಾಗಿ ಅರ್ಧ ಕಟ್ ಮಾಡಿಕೊಂಡು ತುರಿತೀನಿ. ಎಣ್ಣೆ ಹಾಕ್ಕೊಳ್ಳೋಣ. ಇದು ಸಾಸಿವೆ ಎಣ್ಣೆ, ಇಷ್ಟು ಎಣ್ಣೆ ಬೇಕು. ಎಣ್ಣೆ ಕಾದಿದೆ, ಸಾಸಿವೆ ಎಣ್ಣೆ ಇದು ಚೆನ್ನಾಗಿ ಕಾದಿದೆ. ಸಾಸಿವೆ ಹಾಕೋಣ. ಬೆಳ್ಳುಳ್ಳಿ, ಗ್ರೀನ್ ಚಿಲ್ಲಿ, ಈರುಳ್ಳಿ ಹಾಕೋಣ. ಈರುಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಟೊಮೊಟೊ ಹಾಕ್ಕೊಳ್ಳೋಣ. ಮಸಾಲ ನೋಡಿ, ಖಾರದ ಪುಡಿ ಅರ್ಧ ಸ್ಪೂನು, ಧನಿಯಾ ಪುಡಿ ಅರ್ಧ ಸ್ಪೂನು, 1/4 ಸ್ಪೂನ್ ಜೀರಿಗೆ ಪುಡಿ, ಅರ್ಧ ಸ್ಪೂನು ಗರಂ ಮಸಾಲ, ಅರಿಶಿನ, ಸಾಲ್ಟ್ ಇಷ್ಟು ನಾನು ಎಲ್ಲ ಹಾಕ್ಕೊಳ್ಳೋಣ. 5 ನಿಮಿಷ ಲಿಡ್ ಕ್ಲೋಸ್ ಮಾಡೋಣ. ಚೆನ್ನಾಗಿ ಮೆಲ್ಟ್ ಆಗಿದ್ದಿವೆ ಮಸಾಲ. ಟೊಮೊಟೊ ಹಾಕಿದ ತಕ್ಷಣ ತಿರುಗಿಸಿದ್ರೆ ಟೊಮೊಟೊ ಹಂಗೆ ಇರುತ್ತೆ. ಸ್ವಲ್ಪ ಹೊತ್ತು ಬಿಟ್ಟರೆ ಕ್ಲೀನಾಗಿ ನೋಡಿ ಮಸಾಲ ಸೂಪರಾಗುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಸ್ವಲ್ಪ ಒಂದು ಅರ್ಧ ಸ್ಪೂನಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬಟಾಣಿ ಇವಾಗ ತುರಿದಿಟ್ಟಿರೋಂಥ ಕೋಸು ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಒಂದು 5 ನಿಮಿಷ ಲಿಡ್ ಕ್ಲೋಸ್ ಮಾಡೋಣ. ಚೆಂದಾಗಿ ಹಸಿ ವಾಸನೆ ಎಲ್ಲ ಹೋಗಿದೆ. ಒಂದು 1/4 ಕಪ್ ಅಷ್ಟು ನೀರು ಹಾಕ್ಕೊಳ್ಳೋಣ. ಒಂದು ಸ್ವಲ್ಪ ಹಾಕೋಣ, ಇಷ್ಟು ಬೇಕು. ನೋಡಿ, ಇದು ಪಲ್ಯ ರೆಡಿಯಾಗಿದೆ. ಸೇಮ್ ಕೀಮಾ ಥರನೇ ಬಂದಿದೆ ನೋಡಿ, ಕಲರ್ಫುಲ್ಲಾಗಿದೆ. ರೆಡಿಯಾಗಿದೆ. ಇದು ಸರ್ವ್ ಮಾಡೋದು. ಸೂಪರಾಗಿದೆ. ವಾ, ಸಖತ್ತಾಗಿದೆ. ಪರೋಟ ಜೊತೆಗೆ ಸೂಪರಾಗಿರುತ್ತೆ. ಇದೇ ಥರ ನೀವು ಮಾಡ್ಕೊಳ್ಳಿ, ತಿಂದು ನೋಡಿ. ನಮ್ಮ ಚಾನಲ್ ನೋಡಿರಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಹಾಕಿ, ಶೇರ್ ಮಾಡಿ, ಲೈಕ್ ಮಾಡಿ. ಸೂಪರ್ ಪಲ್ಯ.